ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿನಿಮಯ ನಿಯಂತ್ರಣ, ಎಕ್ಸ್ಚೇಂಜ್ ಕಂಟ್ರೋಲ್ ಅಂತ ಕರಿತೀವಿ, ಈ ಒಂದು ಟಾಪಿಕ್ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಇಲ್ಲಿ ನೋಡಿ, ವಿದೇಶಿ ವಿನಿಮಯ ಬಳಕೆ ಮತ್ತು ದರ ನಿರ್ಧಾರದ ಮಹತ್ವದ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡುವುದನ್ನ ನಾವು ವಿನಿಮಯ ನಿಯಂತ್ರಣ ಅಂತೇಳಿ ಸಾಮಾನ್ಯವಾಗಿ ಕರೆಯಲಾಗ್ತದೆ. ಹೀಗಾಗಿ ವಿನಿಮಯ ನಿಯಂತ್ರಣ ಎಂದರೆ ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕು ದೇಶದ ವಿನಿಮಯ ವಹಿವಾಟುಗಳ ಮೇಲೆ ವಿಧಿಸುವ ಕಾನೂನು ನಿಯಂತ್ರಣಗಳು, ಅದಕ್ಕೆ ನಾವು ವಿನಿಮಯ ನಿಯಂತ್ರಣ ಅಂತ ಕರಿತೀವಿ. ಇದರ ಮೂಲಕ ವಿದೇಶಿ ಕರೆನ್ಸಿಯ ಖರೀದಿ ಆಗುವುದು, ಮಾರಾಟ, ಬಳಕೆ ಮತ್ತು ಅದರ ಹರಿವನ್ನ ಸರ್ಕಾರ ಸಂಪೂರ್ಣವಾಗಿ ನಿಯಂತ್ರಿಸುವಂತ ಜವಾಬ್ದಾರಿಯನ್ನ ಮಾಡ್ತದೆ. ಅಷ್ಟೇ ಅಲ್ಲದೆ ವಿದೇಶಿ ಕರೆನ್ಸಿ ದೇಶದ ಹೊರಗೆ ಹೋಗುವುದು ಮತ್ತು ಒಳಗೆ ಬರುವುದು ಸರ್ಕಾರದ ಅನುಮತಿಯೊಂದಿಗೆ ಮಾತ್ರ ನಡೆಯುವ ವ್ಯವಸ್ಥೆಗೆ ನಾವು ವಿನಿಮಯ ನಿಯಂತ್ರಣ ಅಂತೇಳಿ ಕರೀತೀವಿ. ನಿಮಗೆ ಸಾಮಾನ್ಯವಾಗಿ ಅರ್ಥವಾಗುವಂತ ಭಾಷೆಗಳಿಗೆ ಹೇಳ್ಬೇಕಂತಂದ್ರ, ಏನು ವಿನಿಮಯವಾಗುವಂತ ಕರೆನ್ಸಿ ಇದೆಯಲ್ಲ, ವಿನಿಮಯ ಫಾರ್ ಎಕ್ಸಾಂಪಲ್ ರೂಪಾಯಿ ಆಗ್ಬೋದು, ಡಾಲರ್ ಆಗ್ಬೋದು, ದೇಶಗಳ ಮಧ್ಯೆ ವ್ಯಾಪಾರ ಏನಾಗತ್ತಲ್ಲ, ಆ ವ್ಯಾಪಾರದಲ್ಲಿ ಬಳಸುವಂತ ನಾವು ಸರ್ವೇ ಸಾಮಾನ್ಯವಾಗಿ ಏನ್ ಬಳಸ್ತೇವೆ, ವಿದೇಶಿ ಕರೆನ್ಸಿಯನ್ನ ಬಳಸ್ತೇವೆ. ವಿದೇಶಿ ಕರೆನ್ಸಿಯನ್ನ ಬಳಸುವುದರ ಮೂಲಕ ವ್ಯಾಪಾರ ವಹಿವಾಟವನ್ನ ಮಾಡಲಾಗ್ತದೆ. ಇಲ್ಲಿ ಆ ವಿದೇಶಿ ವಿನಿಮಯವನ್ನ ನಾವು ಏನು ಬಳಸ್ತೇವಲ್ಲ, ಅದನ್ನ ನಿಯಂತ್ರಿಸುವಂತ ಒಂದು ವಿಧಾನಕ್ಕೆ ವಿನಿಮಯ ನಿಯಂತ್ರಣ ಅಂತೇಳಿ ಕರಿತೇವೆ. ಈ ಒಂದು ವಿನಿಮಯ ನಿಯಂತ್ರಣವನ್ನ ಮಾಡುವಾಗ ಯಾರು, ಒಂದು ಸರ್ಕಾರ ಮಾಡ್ತದ ಅಥವಾ ದೇಶದ ಅತ್ಯುನ್ನತ ಬ್ಯಾಂಕ್ ಆದಂತ ಕೇಂದ್ರ ಬ್ಯಾಂಕು ಏನ್ ಮಾಡುವುದು, ವಿದೇಶಿ ವಿನಿಮಯವನ್ನ ನಿಯಂತ್ರಿಸುವಂತ ಜವಾಬ್ದಾರಿಯನ್ನ ನೋಡಿ ಕೊಡ್ತಾವ. ಹೆಬ್ಲರ್ ಅವರ ಪ್ರಕಾರ ಒಂದು ವ್ಯಾಖ್ಯೆ ಇದೆ, ವಿನಿಮಯ ನಿಯಂತ್ರಣ ಅಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಆರ್ಥಿಕ ಶಕ್ತಿಗಳ ಮುಕ್ತ ಕಾರ್ಯಾಚರಣೆಯನ್ನ ಹೊರತುಪಡಿಸಿದ ಸರ್ಕಾರಿ ನಿಯಂತ್ರಣ ಆಗಿದೆ. ಇಲ್ಲಿ ಮುಕ್ತ ಕಾರ್ಯಾಚರಣೆಯನ್ನು ಹೊರತುಪಡಿಸಿ ಸರ್ಕಾರ ಮಾಡುವಂತಹ ನಿಯಂತ್ರಣಕ್ಕೆ ಏನಂತ ಕರೆದಾಗ ವಿದೇಶಿ ವಿನಿಮಯ ನಿಯಂತ್ರಣ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ವಿದೇಶಿ ವಿನಿಮಯ ನಿಯಂತ್ರಣದ ಉದ್ದೇಶಗಳನ್ನ ನಾವು ಇಲ್ಲಿ ಅರ್ಥವನ್ನ ಮಾಡ್ಕೊಳ್ಳೋಣ. ಒಂದನೆಯ ಉದ್ದೇಶ ವಿನಿಮಯ ದರದಲ್ಲಿ ಸ್ಥಿರತೆಯನ್ನು ಕಾಪಾಡುವುದು. 2, ವಿದೇಶಿ ಸಾಲಗಳ ಮರುಪಾವತಿ ಮಾಡುವುದು. 3, ವಿದೇಶಿ ವಿನಿಮಯ ಸಂರಕ್ಷಣೆಯನ್ನು ಮಾಡುವುದು. 4, ಪಾವತಿ ಸಿಲ್ಕಿನ ಅಸಮತೋಲನವನ್ನ ಸರಿಪಡಿಸುವುದು. 5, ಸರ್ಕಾರದ ಬೊಕ್ಕಸಕ್ಕೆ ಆದಾಯವನ್ನ ತಂದುಕೊಡುವುದು. 6, ಆರ್ಥಿಕ ಮುಗ್ಗಟ್ಟು ಹರಡದಂತೆ ತಡೆಗಟ್ಟುವಂತ ಕೆಲಸವನ್ನ ಮಾಡುವುದು. 7, ಬಂಡವಾಳ ಚಲನೆಯನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡಲಾಗ್ತದೆ. 8, ದೇಶೀಯ ಉದ್ಯಮಿಗಳಿಗೆ ರಕ್ಷಣೆಯನ್ನ ನೀಡುವಂತ ಕೆಲಸ ಆಗುತ್ತದೆ. 9, ಅನಾವಶ್ಯಕ ವಸ್ತುಗಳ ಆಮದನ್ನ ನಿಯಂತ್ರಿಸುವಂತ ಕೆಲಸ ಕೂಡ ಆಗ್ತದೆ. 10, ಯೋಜನೆಗಳನ್ನ ಕಾರ್ಯಗತ ಮಾಡುವುದು 10ನೇ ಉದ್ದೇಶ. 11, ಪ್ರತಿಕಾರದ ವಿಧಾನವಾಗಿ ಇದನ್ನ ಬಳಸುವಂತ ಕೆಲಸವನ್ನ ಮಾಡಲಾಗ್ತದೆ. 12, ವ್ಯಾಪಾರದ ಕರಾರನ್ನ ನಮ್ಮ ಅನುಕೂಲಕ್ಕೆ ರೂಪಿಸಿಕೊಳ್ಳುವಂತ ಉದ್ದೇಶವನ್ನ ಇಟ್ಟಿರುವುದು ಯಾವುದು, ವಿದೇಶಿ ವಿನಿಮಯ ನಿಯಂತ್ರಣ. ಇಷ್ಟು 12 ಉದ್ದೇಶಗಳನ್ನ ಇಟ್ಕೊಂಡು ಏನ್ ಮಾಡ್ತದ, ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕು ವಿದೇಶಿ ವಿನಿಮಯವನ್ನ ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತದ. ಇದು ಪ್ರಮುಖವಾದಂತ ಉದ್ದೇಶಗಳು. ಈಗ ಈ ವಿದೇಶಿ ವಿನಿಮಯ ದರವನ್ನ ನಿಯಂತ್ರಿಸುವಂತ ವಿಧಾನಗಳು ಯಾವುವು ಎಂಬುದನ್ನ ಗಮನಿಸೋಣ. ಇಲ್ಲಿ ಪ್ರಮುಖವಾಗಿ 2 ವಿಧಾನಗಳು ಬರ್ತಾವ, ಒಂದು ಪ್ರತ್ಯಕ್ಷ, ಇನ್ನೊಂದು ಪರೋಕ್ಷ ಅಂತೇಳಿ. ಇಲ್ಲಿ ಮೊದಲಿಗೆ ಪ್ರತ್ಯಕ್ಷ ವಿಧಾನಗಳಂತೇಳಿ. ಈ ಪ್ರತ್ಯಕ್ಷ ವಿಧಾನದಲ್ಲಿ ಮತ್ತೆ ಸಬ್ ಪಾಯಿಂಟ್ ಬರ್ತಾವ. ಒಂದು, ಸರ್ಕಾರದ ಮಧ್ಯಪ್ರವೇಶ. 2ನೇದು ವಿನಿಮಯ ನಿರ್ಬಂಧ ಅಂತೇಳಿ. ಈ ವಿನಿಮಯ ನಿರ್ಬಂಧದಲ್ಲಿ ಮತ್ತೆ ಕೆಲವೊಂದು ಅಂಶಗಳು ಬರ್ತಾವ. 1, ತಡೆಗಟ್ಟಿದ ಖಾತೆ ಅಂತೇಳಿ. 2, ಬಹುಮುಖ ವಿನಿಮಯ ದರ. ಸಿ, ನಿಲುಗಡೆ ಒಪ್ಪಂದ ಅಂತೇಳಿ. ಇನ್ನು ಪ್ರತ್ಯಕ್ಷ ವಿಧಾನದಲ್ಲಿ 3ನೇದು ವಿದೇಶಿ ವಿನಿಮಯ ಮುಕ್ತಗೊಳಿಸುವ ಒಪ್ಪಂದಗಳು. 4, ಪಾವತಿ ಒಪ್ಪಂದಗಳು. 5, ಚಿನ್ನದ ಧೋರಣೆ. ಇವು ಪ್ರತ್ಯಕ್ಷ ವಿಧಾನದ ಮೂಲಕ ವಿದೇಶಿ ವಿನಿಮಯ ದರವನ್ನ ನಿಯಂತ್ರಿಸುವಂತ ವಿಧಾನಗಳು ಆಗಿವೆ. ಇನ್ನು ಪರೋಕ್ಷವಾಗಿ ಕಂಡು ಬರುವಂತ 2ನೇ ವಿಧಾನ ಯಾವುದು, ಪರೋಕ್ಷ ವಿಧಾನಗಳು. ಇದರಲ್ಲಿ ಬರುವಂತಹ ವಿಧಾನಗಳು 1, ಬಡ್ಡಿ ದರದಲ್ಲಿ ಬದಲಾವಣೆ. 2, ಸುಂಕ ಮತ್ತು ಕೋಟ. 3 ಯಾವುದು, ರಫ್ತು ಉತ್ತೇಜಕಗಳಂತೇಳಿ. ಈ ಎಲ್ಲಾ ಅಂಶಗಳನ್ನ ನಾವೇನೀಗ ಒಂದೊಂದಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಒಂದನೇದು ಯಾವುದು, ಪ್ರತ್ಯಕ್ಷ ವಿಧಾನಗಳಂತೇಳಿ.
ಏನು ಪ್ರತ್ಯಕ್ಷ ವಿಧಾನ ಅಂತಂದ್ರ ವಿದೇಶಿ ವಿನಿಮಯ ಬಳಕೆ ಏನಿದೆಯಲ್ಲ, ಲಭ್ಯತೆ ಏನಿದೆಯಲ್ಲ ಹಾಗೂ ಅದರ ಪ್ರಮಾಣಗಳ ಮೇಲೆ ಕಂಪಲ್ಸರಿ ಆಗಿ ನಿಯಂತ್ರಣ ಅಥವಾ ನಿರ್ಬಂಧಗಳನ್ನ ಹಾಕುವಂತ ಒಂದು ವಿಧಾನಕ್ಕೆ ನಾವು ಪ್ರತ್ಯಕ್ಷ ವಿಧಾನ ಅಂತ ಕರಿತೀವಿ. ಈ ವಿಧಾನದಲ್ಲಿ ನಾವೇನ್ ಮಾಡ್ತೀವಿ, ನೇರವಾಗಿ ಹತೋಟಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಹೀಗಾಗಿ ನೇರವಾಗಿ ಹತೋಟಿಯನ್ನ ಮಾಡುವುದರಿಂದ ಇಲ್ಲಿ ಫಲಿತಾಂಶ ಏನಾಗ್ತದ, ಬೇಗನೆ ಲಭ್ಯವಾಗ್ತದ. ಯಾವ ರೀತಿಯಲ್ಲಿ ನೇರವಾಗಿ ಹತೋಟಿಯನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ ಅಂತಂದ್ರ ಅದರಲ್ಲಿ ಒಂದೇದ್ಯಾವುದು, ಸರ್ಕಾರದ ಮಧ್ಯಪ್ರವೇಶ ಮಾಡುವುದರ ಮೂಲಕ ವಿನಿಮಯ ನಿಯಂತ್ರಣವನ್ನ ಸಾಧಿಸುವುದು. ಓಕೆನಾ? ಇಲ್ಲಿ ನೋಡ್ರಿ, ಸರ್ಕಾರ ತನ್ನ ಹಣದ ವಿನಿಮಯ ದರವನ್ನ ಮೇಲ್ಪಟ್ಟದಲ್ಲಿರುವ ಅಥವಾ ಕೆಳಮಟ್ಟದಲ್ಲಿರುವ ಉದ್ದೇಶದಿಂದ ಮುಕ್ತ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡುವುದನ್ನ ಸರ್ಕಾರದ ಮಧ್ಯಪ್ರವೇಶ ಎನ್ನುತ್ತೇವೆ. ಈ ಒಂದು ವಿಧಾನದಲ್ಲಿ ಸರ್ಕಾರ ಅಥವಾ ಅದರ ಪ್ರತಿನಿಧಿಯಾದ ಕೇಂದ್ರ ಬ್ಯಾಂಕು ತನ್ನ ವಿನಿಮಯ ಮಾರುಕಟ್ಟೆಯನ್ನ ಪ್ರವೇಶ ಮಾಡಿಕೊಂಡು ವಿದೇಶಿ ಹಣದ ವಿರುದ್ಧವಾಗಿ ದೇಶೀಯ ಹಣವನ್ನ ಮಾರಾಟ ಮಾಡುವ ಮತ್ತು ಕೊಂಡುಕೊಳ್ಳುವಂತ ಚಟುವಟಿಕೆಯನ್ನ ಮಾಡುವುದರಿಂದ ಇಲ್ಲಿ ಸುಲಭವಾಗಿ ಏನ್ ಮಾಡಬಹುದು, ವಿದೇಶಿ ವಿನಿಮಯ ದರವನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡುವಂತ ಕೆಲಸವನ್ನ ಮಾಡಲಾಗ್ತದ. ಇದು ಒಂದನೆಯ ವಿಧಾನ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಒನ್ ಯಾವುದು? ಸೆಕೆಂಡ್ ಒನ್ ವಿನಿಮಯ ನಿರ್ಬಂಧ ಮಾಡುವುದು ಪ್ರತ್ಯಕ್ಷ ವಿಧಾನದಲ್ಲಿ. ಇಲ್ಲಿ ನೋಡಿ, ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸ್ವದೇಶಿ ಹಣದ ಪೂರೈಕೆಯನ್ನ ನೋಡಿ, ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನ ಸ್ವದೇಶಿ ಹಣದ ಪೂರೈಕೆಯನ್ನ ಕಡ್ಡಾಯವಾಗಿ ನಿಯಂತ್ರಿಸುವುದನ್ನ ವಿನಿಮಯ ನಿರ್ಬಂಧ ಅಂತ ಕರಿತೀವಿ. ವಿದೇಶಿ ವಿನಿಮಯ ಮಾರ್ಕೆಟ್ ಏನಿರುತ್ತಲ್ಲ, ಆ ಮಾರ್ಕೆಟ್ ಅಲ್ಲಿ ಸ್ವದೇಶಿ ಹಣದ ಸಪ್ಲೈಯನ್ನ ಕಡ್ಡಾಯವಾಗಿ ನಿಯಂತ್ರಿಸುವಂತ ಒಂದು ಕೆಲಸಕ್ಕೆ ವಿನಿಮಯ ನಿರ್ಬಂಧ ಅಂತ ಕರಿತೀವಿ. ಅಂದರೆ ಈ ವಿಧಾನದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಸ್ವದೇಶಿ ಹಣದ ಲಭ್ಯತೆಯನ್ನ ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಾಗ್ತದ. ಹೀಗೆ ನಿಯಂತ್ರಣ ಮಾಡುವುದರಿಂದ ಸ್ವದೇಶಿ ಹಣದ ಪೂರೈಕೆಯನ್ನ ಕಡಿತಗೊಳಿಸಲಾಗುತ್ತದೆ ಅಥವಾ ಕಡಿಮೆ ಮಾಡಲಾಗುತ್ತದೆ. ಈ ಕ್ರಮದಲ್ಲಿ ಎಲ್ಲಾ ವಿದೇಶಿ ವಿನಿಮಯ ವ್ಯವಹಾರವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಕೇಂದ್ರೀಕೃತವಾಗಿರುವಂತ ಸನ್ನಿವೇಶ ಕಾಣ್ತದೆ. ಹೀಗೆ ಆ ಕೇಂದ್ರ ಬ್ಯಾಂಕಿನಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ಕೇಂದ್ರ ಬ್ಯಾಂಕಿನ ಅನುಮತಿ ಇಲ್ಲದೆ ಅಥವಾ ಸರ್ಕಾರದ ಅನುಮತಿ ಇಲ್ಲದೆ ಸ್ವದೇಶಿ ಹಣವನ್ನ ವಿದೇಶಿ ಹಣಕ್ಕೆ ವಿನಿಮಯಿಸುವುದನ್ನ ಇಲ್ಲಿ ಸಂಪೂರ್ಣವಾಗಿ ನಿರ್ಬಂಧವನ್ನ ಮಾಡುವುದರ ಮೂಲಕ ನಾವೇನ್ ಮಾಡ್ಬೋದು, ವಿನಿಮಯ ನಿಯಂತ್ರಣವನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡಲಾಗ್ತದ. ಇನ್ನ ಈ ವಿನಿಮಯ ನಿರ್ಬಂಧಗಳಲ್ಲಿ ಪ್ರಮುಖವಾಗಿ ಮತ್ತೆ 3 ಟೈಪ್ಸ್ ಬರ್ತಾವು. ಒಂದ್ಯಾವುದು, ತಡೆಗಟ್ಟಿದ ಖಾತೆ ಅಂತೇಳಿ. ತಡೆಗಟ್ಟಿದ ಖಾತೆ ಅಂತಂದ್ರೆ ಹಣಕಾಸಿನ ತೀವ್ರ ತೊಂದರೆ ಉಂಟಾದಾಗ, ಹಣಕಾಸಿನ ತೀವ್ರ ತೊಂದರೆಗೆ ಒಳಗಾದಾಗ ಈ ನೀತಿಯನ್ನು ಅನುಸರಿಸಲಾಗುವುದು. ಇಲ್ಲಿ ಈ ವಿಧಾನದಲ್ಲಿ ವಿದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಂಡಾಗ ಆ ದೇಶಗಳಿಗೆ ವಸ್ತುಗಳ ಮೌಲ್ಯದ ಹಣವನ್ನ ಕೊಡದೆ ಆ ಹಣವನ್ನ ಕೇಂದ್ರ ಬ್ಯಾಂಕಿನಲ್ಲಿಯೇ ಯಾರಿಗೆ ಕೊಡಬೇಕಾಗಿತ್ತೋ ಅವರ ಹೆಸರಿನಲ್ಲಿ ಇಟ್ಟುಕೊಂಡಿರುತ್ತದೆ. ಇದಕ್ಕೆ ನಾವು ತಡೆಗಟ್ಟಿದ ಖಾತೆ ಅಂತ ಕರಿತೀವಿ. ಏನೋ ನಾವು ವಿದೇಶಗಳಿಂದ ಏನು ವಸ್ತುವನ್ನ ಆಮದು ಮಾಡ್ಕೊತೇವಲ್ಲ, ನಾವು ಆ ಆಮದುಗಳಿಗೆ ಆ ದೇಶಕ್ಕೆ ಹಣ ಕೊಡ್ಬೇಕಲ್ಲ, ಆ ಕೊಡುವಂತ ಹಣವನ್ನ, ವಿದೇಶಿ ಹಣವನ್ನ ನಾವು ಏನ್ ಮಾಡ್ಬೇಕು, ಆ ಮೌಲ್ಯದ ಹಣವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗ್ತದ. ಆ ಕೇಂದ್ರ ಬ್ಯಾಂಕಿನಲ್ಲಿ ಇದು ಇಟ್ಟುಕೊಂಡಾಗ ಅದಕ್ಕೆ ನಾವೇನ್ ಕರಿತೀವಿ, ತಡೆಗಟ್ಟಿದ ಖಾತೆ ಅಂತೇಳಿ ಕರಿತೀವಿ. ಆಗ ಆ ಹಣವನ್ನ ಆಮದು ಮಾಡಿಕೊಂಡ ದೇಶದಿಂದ ಸರಕುಗಳನ್ನ ಕೊಂಡುಕೊಳ್ಳಲು ಉಪಯೋಗಿಸಿಕೊಳ್ಳಲು ತಿಳಿಸಬಹುದು. ಇದಕ್ಕ ನಾವೇನ್ ಕರಿತೀವಿ, ತಡೆಗಟ್ಟಿದ ಖಾತೆ ಅಥವಾ ಪ್ರತಿಬಂಧಕ ಖಾತೆ ಅಂತೇಳಿ ಕರಿತೀವಿ. ಇದು ವಿನಿಮಯ ನಿರ್ಬಂಧದಲ್ಲಿ ಒಂದು. ಇನ್ನು ಸೆಕೆಂಡ್ ಒನ್ ಯಾವುದು, ಬಹುಮುಖ ವಿನಿಮಯ ದರ ಅಂತೇಳಿ. ಇಲ್ಲಿ ನೋಡ್ರಿ, ಒಂದೇ ರೀತಿಯಲ್ಲಿ ಸರ್ಕಾರಿ ತಾರತಮ್ಯದ ಬೆಲೆ ನೀತಿ ಇದ್ದಂತೆ ಆಮದು ಮಾಡಿಕೊಳ್ಳಲಾಗುವ ವಿವಿಧ ವಿದೇಶಿ ಸರಕುಗಳಿಗೆ ಬೇರೆ ಬೇರೆ ವಿನಿಮಯ ದರವನ್ನ ನಿರ್ಧರಿಸುವಂತಹ ನೀತಿಗೆ ನಾವು ಬಹುಮುಖ ವಿನಿಮಯ ದರ ಅಂತ ಕರಿತೀವಿ. ಏನೋ ನಾವು ವಿದೇಶಗಳಿಂದ ವಸ್ತುಗಳನ್ನು ಏನ ಆಮದು ಮಾಡ್ಕೊಳ್ತೀವಲ್ಲ, ಆ ಆಮದು ಮಾಡಿಕೊಳ್ಳುವಂತ ವಿದೇಶಿ ವಸ್ತುಗಳಿಗೆ ಬೇರೆ ಬೇರೆ ವಿನಿಮಯ ದರವನ್ನ ಅಥವಾ ಬೆಲೆಯನ್ನ ನಿರ್ಧರಿಸುವಂತ ಒಂದು ನೀತಿಗೆ ನಾವು ಏನ್ ಕರಿತೀವಿ, ಬಹುಮುಖ ವಿನಿಮಯ ದರ ಅಂತೇಳಿ ಕರಿತೀವಿ. ಇಲ್ಲಿ ದೇಶದ ರಫ್ತುಗಳಿಗೆ ಸಹ ಇದೇ ನೀತಿಯನ್ನ ಅನುಸರಿಸಲಾಗುತ್ತದೆ. ಒಂದು ಆಮದು ಮಾಡಿಕೊಳ್ಳುವಂತ ವಸ್ತುಗಳು, ಇನ್ನೊಂದು ರಫ್ತು ಮಾಡುವಂತ ವಸ್ತುಗಳು ಕೂಡ ಇದೇ ಒಂದು ನಿಯಮವನ್ನ ಫಾಲೋ ಅಪ್ ಮಾಡಲಾಗ್ತದೆ. ಇಲ್ಲಿನ ಪ್ರಮುಖ ಉದ್ದೇಶವು ಕಡಿಮೆ ಬೆಲೆಯಲ್ಲಿ ಆಮದುಗಳನ್ನ ಪಡೆಯುವುದಾಗಿದೆ. ಏನೋ ಕಡಿಮೆ ಬೆಲೆಯಲ್ಲಿ ಆಮದು ಮಾಡಬಹುದು ಮತ್ತು ಈ ನೀತಿಯಿಂದಾಗಿ ದೇಶದ ಪಾವತಿ ಸಿಲ್ಕಿನ ಪರಿಸ್ಥಿತಿಯನ್ನ ಉತ್ತಮಗೊಳ್ಳುವುದು ಹಾಗೂ ಅನಾವಶ್ಯಕ ಮತ್ತು ಐಷಾರಾಮಿ ವಸ್ತುಗಳ ಆಮದುಗಳನ್ನ ನಿಯಂತ್ರಿಸುವಂತ ಒಂದು ಕೆಲಸವನ್ನ ಮಾಡಲಾಗ್ತದೆ.
ಏನೋ ಯಾವ ವೈಶಾಗಾಮಿ ವಸ್ತು ಇರ್ತಾವಲ್ಲ ಅವಕ್ಕ ಮೇಲೆ ಹೆಚ್ಚಿನ ಒಂದು ವಿನಿಮಯ ದರವನ್ನು ಹಾಕಿದ್ರೆ ಅವುಗಳ ಆಮದು ಪ್ರಮಾಣ ಕಡಿಮೆ ಆಗ್ತಾವ. ಯಾವ ಕಡಿಮೆ ನಮಗೆ ಅವಶ್ಯಕ ವಸ್ತು ಇರ್ತಲ್ಲ ಅವುಗಳ ಮೇಲೆ ವಿನಿಮಯ ದರವನ್ನು ಕಡಿಮೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದ. ಹೀಗಾಗಿ ಇಲ್ಲಿ ವ್ಯಾಪಾರದ ಸಿಲುಕಿನ ಕೊರತೆಯನ್ನ ಸಂಪೂರ್ಣವಾಗಿ ನಿವಾರಣೆಯನ್ನ ಮಾಡಬಹುದು. ಇನ್ನು ನಿಲುಗಡೆ ಒಪ್ಪಂದಗಳಂತೇಳಿ ಈ ವಿಧಾನಸಭಾ ತೀವ್ರ ಹಣಕಾಸು ಸಮಸ್ಯೆ ಇದ್ದಾಗ ಬಳಕೆಗೆ ಬರುವಂತದ್ದು. ಬೇರೊಂದು ದೇಶಕ್ಕೆ ಕೊಡಬೇಕಾಗಿರುವ ಅಲ್ಪಾವಧಿ ಸಾಲದ ಹಣವನ್ನ ತಾತ್ಕಾಲಿಕವಾಗಿ ಕೊಡದೆ ಇರುವುದನ್ನ ನಿಲುಗಡೆ ಒಪ್ಪಂದಗಳಂತೇಳಿ ಕರೀತೀವಿ. ಅಂದ್ರೆ ಕೆಲವೊಂದು ಅವಧಿ ತನಕ ಅವುಗಳನ್ನ ತಡೆ ಹಿಡಿದು ಆಮೇಲೆ ಕೊಡುವಂತ ಒಂದು ಒಪ್ಪಂದದ ಮೂಲಕ ಈ ವಿಧಾನದ ಕೂಡ ನಾವು ಏನ್ ಮಾಡ್ಬೋದು, ವಿನಿಮಯ ನಿಯಂತ್ರಣವನ್ನ ನಿಯಂತ್ರಿಸಬಹುದು. ಇನ್ನು ಥರ್ಡ್ ಒನ್ ಯಾವುದು, ವಿನಿಮಯ ಮುಕ್ತಗೊಳಿಸುವ ಒಪ್ಪಂದಗಳು. ವಿನಿಮಯ ಮುಕ್ತಗೊಳಿಸುವ ಒಪ್ಪಂದದ ಮೂಲಕ ನಾವು ವಿನಿಮಯ ನಿಯಂತ್ರಣ ಮಾಡಬಹುದು. ಈ ಪದ್ಧತಿಯಲ್ಲಿ ವ್ಯಾಪಾರದಲ್ಲಿ ನಿರತವಾಗುವ ಎರಡು ದೇಶಗಳು ತಮ್ಮ ಕೇಂದ್ರ ಬ್ಯಾಂಕುಗಳಲ್ಲಿ ತಮ್ಮ ಆಮದು ಮತ್ತು ರಫ್ತುಗಳ ಪಾವತಿಗಳನ್ನ ಮಾಡಬೇಕಾಗುತ್ತದೆ. ಇದನ್ನ ಮುಕ್ತಗೊಳಿಸುವ ಕರಾರು ಎಂದು ಕರೆಯಲಾಗುತ್ತದೆ. ಈ ಒಪ್ಪಂದಕ್ಕೆ ಏನು ಸಹಿ ಮಾಡ್ತಾವಲ್ಲ ಆ ಸಹಿ ಮಾಡಿದ ದೇಶಗಳು ವಿದೇಶಿ ಸರಕುಗಳನ್ನ ಆಮದು ಮಾಡಿಕೊಂಡಾಗ ಅವರಿಗೆ ಕೊಡಬೇಕಾಗಿರುವ ಹಣವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಪಾವತಿ ಮಾಡಬೇಕು. ಈ ಹಣವನ್ನ ರಫ್ತುದಾರರಿಗೆ ವಸ್ತುಗಳ ಮೇಲೆ ಕೊಡಲು ಬಳಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಈ ವಿಧಾನದಲ್ಲಿ ವಿನಿಮಯ ದರವನ್ನ ಸ್ಥಿರಗೊಳಿಸಲಾಗಿರುತ್ತದೆ ಮತ್ತು ಇದರಿಂದ ಬೇಕಾದಂತ ವಸ್ತುವನ್ನ ಸುಲಭವಾಗಿ ನಾವು ಏನ್ ಮಾಡಬಹುದು, ಆಮದು ಮಾಡಿಕೊಳ್ಳಲು ಅವಕಾಶ ಇರ್ತದೆ. ಇನ್ನು ಪಾವತಿ ಒಪ್ಪಂದಗಳಂತೇಳಿ ಇದು ನಾಲ್ಕನೆಯ ಒಂದು ಪ್ರಮುಖವಾದ ಅಂಶ. ಈ ವಿಧಾನದಲ್ಲಿ ರಫ್ತು ಮಾಡಿದ ದೇಶ, ಯಾವ ದೇಶ? ರಫ್ತು ಮಾಡಿದ ದೇಶ ಕೇಂದ್ರ ಬ್ಯಾಂಕಿನಿಂದ ಆಮದು ಮಾಡಿಕೊಂಡ ದೇಶದ ಕೇಂದ್ರ ಬ್ಯಾಂಕಿಗೆ ವಿಷಯದ ರವಾನೆ ಆಗುತ್ತಲೇ ಪಾವತಿಗಳನ್ನ ಮಾಡಲಾಗುತ್ತದೆ. ಇದಕ್ಕೆ ನಾವು ಪಾವತಿ ಒಪ್ಪಂದ ಅಂತ ಕರಿತೀವಿ. ಈ ಒಂದು ಸೌಲಭ್ಯ ಏನಿದೆಯಲ್ಲ ಈ ಸೌಲಭ್ಯವನ್ನ ಒದಗಿಸಿಕೊಳ್ಳಲಾಗುವುದರಿಂದ ಕಾಲ ಹಗರಣಕ್ಕೆ ಅವಕಾಶ ಇರುವುದಿಲ್ಲ. ನೇರವಾಗಿ ಹಣ ಕೇಂದ್ರ ಬ್ಯಾಂಕಿಗೆ ರವಾನೆ ಆಗುವುದರಿಂದ ಈ ಸುಲಭವಾಗಿ ನಾವೇನ್ ಮಾಡ್ಬೋದು, ವಿನಿಮಯ ದರವನ್ನ ನಿಯಂತ್ರಣವನ್ನ ಮಾಡಬಹುದು. ಇನ್ನೊಂದು ಯಾವುದು? ಚಿನ್ನದ ಧೋರಣೆ. ಸರಿಯಾದ ಚಿನ್ನದ ಮಾರಾಟ ಮತ್ತು ಕೊಳ್ಳುವ ನೀತಿಯನ್ನ ಅನುಸರಿಸುವುದರ ಮೂಲಕವೂ ಸಹ ನಾವೇನ್ ಮಾಡ್ಬೋದು, ವಿನಿಮಯ ನಿಯಂತ್ರಣವನ್ನ ಸಾಧಿಸಬಹುದು. ಹೇಗೆ ಅಂತಂದ್ರ ಚಿನ್ನವನ್ನ ಮಾರುವ ಮತ್ತು ಕೊಂಡುಕೊಳ್ಳುವ ಬೆಲೆಯಲ್ಲಿನ ಏರಿಳಿತಗಳನ್ನ ಮುಖ್ಯನ ದೇಶದ ಕರೆನ್ಸಿಗೆ ವಿನಿಮಯ ದರವನ್ನ ನಿಯಂತ್ರಣವನ್ನ ಮಾಡಬಹುದು. ಇದು ನಿಯಂತ್ರಿಸುವಂತ 5ನೆಯ ವಿಧಾನ ಆಗಿದೆ. ಇನ್ನು ಅದರಂತೆ ಪರೋಕ್ಷಗಳಲ್ಲಿ ಪ್ರಮುಖವಾಗಿ ಕೆಲವೊಂದು ವಿಧಗಳ ಬರ್ತಾವ. ಪರೋಕ್ಷ ವಿನಿಮಯ ನಿಯಂತ್ರಣ ವಿಧಾನ ಅಂತಂದ್ರೆ ಇಲ್ಲಿ ವಿನಿಮಯ ದರದ ನಿಯಂತ್ರಣ ಸಾಧಿಸುವಲ್ಲಿ ಕೆಲ ಪರೋಕ್ಷ ವಿಧಾನಗಳು ಇಲ್ಲಿ ಕಂಡು ಬರ್ತಾವ. ಆವ್ಯಾವಂತೇಳಿ ಚರ್ಚೆಯನ್ನ ಮಾಡೋಣ. ಅದರಲ್ಲಿ ಒಂದ್ ಯಾವುದು? ಬಡ್ಡಿ ದರದಲ್ಲಿ ಬದಲಾವಣೆ ಮಾಡೋದು. ಇಲ್ಲಿ ನೋಡ್ರಿ, ಬಡ್ಡಿ ದರದಲ್ಲಿ ಬದಲಾವಣೆಗಳು ವಿನಿಮಯ ದರದ ಮೇಲೆ ಪರೋಕ್ಷ ಪರಿಣಾಮವನ್ನ ಹೊಂದುತ್ತವೆ. ಯಾಕಂತಂದ್ರ ಒಂದು ದೇಶವೊಂದರಲ್ಲಿ ಬಡ್ಡಿ ದರವನ್ನ ಹೆಚ್ಚಿಗೆ ಮಾಡಿದಾಗ ಆ ದೇಶಕ್ಕೆ ವಿದೇಶಿ ಹಣ ಹರಿದು ಬರುವುದಲ್ಲದೆ ಸ್ವದೇಶಿ ಹಣ ಕೂಡ ದೇಶದಲ್ಲಿ ಉಳಿಯುವಂತಾಗಿ ವಿದೇಶಿ ವಿನಿಮಯದ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಯಾವಾಗ? ಬಡ್ಡಿ ದರ ಹೆಚ್ಚಳವಾಗಿದ್ದಾಗ. ಯಾಕಂದ್ರ ಬಡ್ಡಿ ದರ ಹೆಚ್ಚಿಗಿತ್ತಂತಂದ್ರ ನಮ್ಮ ದೇಶದ ಹಣ ವಿದೇಶಕ್ಕೆ ಹೋಗುದಿಲ್ಲ. ಯಾಕ? ಇಲ್ಲಿ ನಾವು ಏನ್ ಮಾಡ್ತೀವಿ, ಸಾಲ ಕೊಟ್ಟ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಪಡಿಬಹುದು. ಹಿಂಗಾಗಿ ನಮ್ಮ ಹಣ ಇಲ್ಲೇ ಇತ್ತು ಮತ್ತು ಸ್ವದೇಶಿ ಹಣ ಕೂಡ ಏನ್ ಮಾಡ್ತದೆ, ನಮ್ ಕಡೆ ಬರುವಂತ ಒಂದು ಸಂಭವ ಆಗಿ ನಮ್ಮ ದೇಶದಲ್ಲಿ ಉಳಿಯುವಂತ ಸಾಮರ್ಥ್ಯ ಹೆಚ್ಚಳ ಆಗ್ತದ. ಅದಕ್ಕೆ ವಿರುದ್ಧವಾಗಿ ಬಡ್ಡಿ ದರ ಏನ ಕಡಿಮೆ ಮಾಡಿದ್ರ ವಿದೇಶಿ ವಿನಿಮಯದ ಕೊರತೆ ಸಂಭವಿಸುವಂತ ಸಮಸ್ಯೆ ಉಂಟಾಗಬಹುದು. ಇದು ಪರೋಕ್ಷವಾಗಿರುವಂತ 1ನೆಯ ವಿಧಾನ. ಇನ್ನು 2ನೇದು ಯಾವ್ದು ವಿದ್ಯಾರ್ಥಿ? ಸುಂಕಗಳು ಮತ್ತು ಕೋಟಾಗಳಂತೇಳಿ. ಅಂದ್ರ ಈ ಹಿಂದೆ ನಾವೇನ್ ಹೇಳಿವಲ್ಲ, ಸುಂಕಗಳನ್ನ ವಿಧಿಸುವುದರಿಂದ ಮತ್ತು ಕೋಟಾಗಳನ್ನ ಮಿತಿಗಳನ್ನ ಹೇರುವುದರಿಂದ ವಿದೇಶಿ ವಿನಿಮಯವನ್ನ ಉಳಿಸಿ ಪಾವತಿ ಸಿಲುಕಿನ ಪರಿಸ್ಥಿತಿಯನ್ನ ಸುಧಾರಣೆಯನ್ನ ಮಾಡಬಹುದು. ಅಂದ್ರ ಸುಂಕ ಮತ್ತು ಕೋಟಾನ ಎದಕ್ಕೆ ಹಾಕ್ತೀವಿ? ಆಮದು ಮಾಡಿಕೊಳ್ತೀವಲ್ಲ ವಸ್ತುಗಳನ್ನ, ಆಮದು ಮಾಡಿಕೊಳ್ಳುವಂತ ವಸ್ತುಗಳ ಮೇಲೆ ನಾವು ಸುಂಕ ಮತ್ತು ಕೋಟಾ ಹಾಕುವುದರಿಂದ ಸುಲಭವಾಗಿ ವಿದೇಶಿ ಕರೆನ್ಸಿ ನಾವೇನ್ ಮಾಡಬಹುದು, ಉಳಿತಾಯವನ್ನ ಮಾಡಬಹುದು. ಥರ್ಡ್ ಒನ್, ರಫ್ತು ಉತ್ತೇಜಕ ಕೂಡ ಇದು ಪರೋಕ್ಷ ವಿಧಾನದಲ್ಲಿ ಬರುವಂತ ಮತ್ತೊಂದು ವಿಧಾನ. ಸಹಾಯಧನಗಳನ್ನ ನೀಡುವುದರಿಂದ ರಫ್ತುಗಳು ಹೆಚ್ಚುತ್ತವೆ. ನಾವೇನ್ ವಸ್ತುವನ್ನ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅವುಗಳ ಮೇಲೆ ನಾವು ಸಹಾಯಧನ ಮಾಡಿದ್ರೆ ಎಕ್ಸ್ಪೋರ್ಟ್ ಪ್ರಮಾಣ ಹೆಚ್ಚಳವಾಗ್ತದ. ಹಾಗೂ ಸಹಾಯಧನ ನೀಡುವ ದೇಶದ ಹಣದ ಆಂತರಿಕ ಮೌಲ್ಯ ವೃದ್ಧಿ ಆಗುತ್ತದೆ. ಒಂದು ಎಕ್ಸ್ಪೋರ್ಟ್ ಹೆಚ್ಚಿಗೆ ಆಗಿ ಆ ದೇಶದ ಆಂತರಿಕ ಹಣದ ಮೌಲ್ಯ ಇದೆಯಲ್ಲ ಅದು ಕೂಡ ಹೆಚ್ಚಳ ಆಗ್ತದೆ. ಹೀಗೆ ಇದರಿಂದಾಗಿ ಪಾವತಿ ಸಿಲುಕಿನಲ್ಲಿರುವಂತಹ ಪರಿಸ್ಥಿತಿ ಸುಧಾರಣೆಯಾಗಿ ಈ ವಿಧಾನದ ಮೂಲಕ ಸರ್ಕಾರದ ಬಳಿ ಇರುವಂತಹ ಬಂಡವಾಳ ಪ್ರಮಾಣ ಹೆಚ್ಚಳ
ಸಾಧ್ಯವಾಗ್ತದ. ಏನ ಇದು ನಿರ್ಧರಿಸುವಂತ ಮೂರನೆಯ ಅಂಶ ಆಗಿದೆ. ಇನ್ನ ಇವು ವಿನಿಮಯ ನಿಯಂತ್ರಣವಂತ ವಿಧಾನಗಳಾದವು. ಇನ್ನು ವಿನಿಮಯ ನಿಯಂತ್ರಣದ ದೋಷಗಳು ಪ್ರಮುಖವಾಗಿ 5 ದೋಷ ಬರ್ತಾವ. 1 ದೋಷಗಳು ಎಷ್ಟು ಬರ್ತಾವ್ರಿ? 5. 1 2 3 4 5 ಅಂತೇಳಿ. ಓಕೆನಾ? ಈ ದೋಷಗಳನ್ನ ನೀವೇನ್ ಮಾಡ್ಬೇಕು? ಎಕ್ಸಾಮ್ ಒಳಗೆ ಕೇಳಿದ್ರೆ ಈ 5 ದೋಷಗಳನ್ನ ಬರೆಯುವುದರ ಮೂಲಕ ನೀವೇನ್ ಮಾಡ್ಬೋದು? ಸುಲಭವಾಗಿ ಈ ಒಂದು ಪ್ರಶ್ನೆಗೆ 10 ಮತ್ತು 15 ಅಂಕವನ್ನ ಪಡೆಯಲು ಸಹಾಯ ಆಗ್ತದ. ಓಕೆನಾ? ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.